ವಿ4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವಿಚಾರ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತರ ನಡುವೆ ಘರ್ಷಣೆ. ಉದ್ಘಾಟನೆಗೆಂದು ಬಂದ ಶಾಸಕರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಬೆಂಬಲಿತರು. ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತರ ನಡುವೆ ತಳ್ಳಾಟ, ನೂಕಾಟ. ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ. 3 ದಶಕಗಳಿಂದ ಗುಣಮಟ್ಟದ ಸೇವೆ ನೀಡಿದ ಪಟ್ಟಣದ ನಾಗೇಶ್ ಆಸ್ಪತ್ರೆ ನವೀಕೃತ. ಜಿಲ್ಲೆ, ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳು ಹೊಂದಿರುವ ರೀತಿಯಲ್ಲಿನ ಸೌಲಭ್ಯಗಳ ಅಳವಡಿಕೆ. ಇವುಗಳ ಉಪಯೋಗಕ್ಕೆ ಮುಂದಾಗುವಂತೆ ಕರೆ ಕೊಟ್ಟ ಆಸ್ಪತ್ರೆ ನಿರ್ದೇಶಕ ಡಾ ನಾಗೇಶ್. ಜಿಲ್ಲೆಯ ಹಿರಿಯ ರಾಜಕಾರಣಿ, ಜನಾನುರಾಗಿ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವ ಜುಲೈ 18ರಂದು ಬೃಹತ್ ಸಮಾವೇಶ. ಅವರ ಸ್ಮರಣಾರ್ಥ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು. ಕ್ಯಾಲೆಂಡರ್ ಬಿಡುಗಡೆ ಮಾಹಿತಿ ನೀಡಿದ ಕಾಂಗ್ರೆಸ್ ಮುಖಂಡರು. ಹಾಗೂ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ವಿಧಿವಶ. ವಿದೇಶ ಪ್ರವಾಸದಲ್ಲಿದ್ದ ವೇಳೆ ಹೃದಯಾಘಾತಕ್ಕೆ ಬಲಿ. ಮೃತ ಶರೀರ ಶುಕ್ರವಾರ ಇಲ್ಲವೇ ಶನಿವಾರ ಪಟ್ಟಣಕ್ಕಾಗಮಿಸುವ ನಿರೀಕ್ಷೆ. ತಾಲೂಕಿನ ಕಸಬಾ ಹುಬ್ಳಿ ಜೋಗಿಪುರ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಸಮುದಾಯ ಭವನ ಉದ್ಘಾಟನೆಗೆಂದು ಆಗಮಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಮ್ಮುಖದಲ್ಲೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತರ ನಡುವೆ ಘರ್ಷಣೆ ನಡೆದು 2 ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಸಂಭವಿಸಿದೆ. ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ಸಮುದಾಯ ಭವನ ಉದ್ಘಾಟನೆ ನೆರವೇರಿಸಲು ಶಾಸಕ ಸಿಎನ್ ಬಾಲಕೃಷ್ಣರವರು ಮುಂದಾದಾಗ ಗ್ರಾಮದ ಕಾಂಗ್ರೆಸ್ ಮುಖಂಡರು ಭವನದ ಕಾಮಗಾರಿ ಪೂರ್ಣಗೊಳ್ಳದೆ ಉದ್ಘಾಟನೆ ಮಾಡಬೇಡಿ ಎಂದು ಶಾಸಕರನ್ನ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕರು ಸಮಾಧಾನ ಮಾಡಲು ಪ್ರಯತ್ನಿಸಿದಾಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ ಉಂಟಾಯಿತು. ನಂತರ ನೂಕಾಟ, ತಳ್ಳಾಟ ನಡೆದು ಕೊನೆಗೆ ಶಾಸಕರು ಸಮುದಾಯ ಭವನ ಪ್ರವೇಶಿಸಿ ದೀಪ ಹಚ್ಚುವ ಮೂಲಕ ಉದ್ಘಾಟನೆ ನೆರವೇರಿಸಿ ತೆರಳಿದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು ಮತ್ತು ಗ್ರಾಮದ ಜೆಡಿಎಸ್ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಘೋಷಣೆಗಳನ್ನು ಕೂಗಿ ಭವನಕ್ಕೆ ಅಳವಡಿಸಲು ತಂದಿದ್ದ ಉದ್ಘಾಟನಾ ಫಲಕವನ್ನು ಹೊಡೆದು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ದೀಪ ಬೆಳಗಿಸಿ ಸಮುದಾಯ ಭವನ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಶೌಚಾಲಯ ಹಾಗೂ ವಿದ್ಯುತ್ ಸಂಪರ್ಕ ವ್ಯವಸ್ಥೆಯನ್ನ ಕೂಡಲೇ ನೆರವೇರಿಸಲಾಗುತ್ತದೆ. ಇದು ರಾಜ್ಯಸಭಾ ಸದಸ್ಯರಾದ ದೇವೇಗೌಡರು ಹಾಗೂ ಶಾಸಕರ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣಗೊಂಡಿದೆ ಎಂದರು. ಇನ್ನು ಗ್ರಾಮದ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 2002ರಲ್ಲಿ ಶಂಕುಸ್ಥಾಪನೆಯಾಗಿತ್ತು. ಇದುವರೆವಿಗೂ ಕಾಮಗಾರಿ ಮುಗಿದಿಲ್ಲ. ಮೂಲಭೂತ ಸೌಲಭ್ಯ ಕಲ್ಪಿಸದೆ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾದ ಅವರನ್ನು ಪ್ರಶ್ನಿಸಿದ್ದಕ್ಕೆ ರೌಡಿಗಳನ್ನ ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಅವರಿಗೆ ಮತ ನೀಡಲಿಲ್ಲ ಎಂಬ ದ್ವೇಷದೊಂದಿಗೆ ನಮ್ಮಗಳ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಸಂಬಂಧಿಸಿದ ಇಲಾಖೆಯ ಎನ್ಒಸಿ ಪಡೆಯದೆ ಕಾಮಗಾರಿಯೇ ಆಗದೆ ಉದ್ಘಾಟಿಸುವಲ್ಲಿ ಮುಂದಾಗಿದ್ದಾರೆ. ದಲಿತ ಕಾಲೋನಿಯಲ್ಲಿರುವ ಭವನದ ಉದ್ಘಾಟನೆಗೆ ಕಾಲೋನಿಯ ಜನರಿಗಾಗಲಿ ಗ್ರಾಮದವರ ಗಮನಕ್ಕೆ ತರದೆ ಮುಂದಾಗಿರುವುದು ತರವಲ್ಲ. ಇದರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಜೆಡಿಎಸ್ ಮುಖಂಡ ಕುಮಾರ್ ಮಾತನಾಡಿ, ಗ್ರಾಮದಲ್ಲಿ ಬಾಲಕೃಷ್ಣ ಅವರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ. ಇಂದು ಗಲಾಟೆ ಮಾಡಿದವರ ಸುಪರ್ದಿಯಲ್ಲಿದ್ದ 1 ಎಕರೆ ಸರ್ಕಾರಿ ಜಾಗವನ್ನು ಬಿಡಿಸಿ ಸ್ಮಶಾನಕ್ಕೆ ಮೀಸಲಿರಿಸಿದ ಕಾರಣ ದ್ವೇಷದಿಂದ ಗ್ರಾಮಕ್ಕೆ ಆಗಮಿಸಿದ ಶಾಸಕರನ್ನ ತಡೆದು ಎಳೆದಾಡಿ ಅಗೌರವ ತೋರ್ಪಡಿಸಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮವಾಗಬೇಕೆಂದು ಆಗ್ರಹಿಸಿದರು. ಜೋಗಿಪುರ ಗ್ರಾಮದಲ್ಲಿ ಹಿಂದಿನಿಂದಲೂ ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಇದೇ ರೀತಿ ಘರ್ಷಣೆಗಳು ನಡೆಯುತ್ತಾ ಬಂದಿವೆ. ಕಳೆದ 5 ವರ್ಷದ ಹಿಂದೆ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಘರ್ಷಣೆ ಮಾಡಿಕೊಂಡಿದ್ದು, ಗ್ರಾಮದ ಅಭಿವೃದ್ಧಿಯನ್ನ ಯೋಚಿಸದೆ ಕಿತ್ತಾಡಿಕೊಂಡು ಗ್ರಾಮ ಹಿಂದುಳಿಯಲು ಕಾರಣರಾಗುತ್ತಿದ್ದಾರೆಯೇ ಎಂಬ ಸಂಶಯ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. ಹಿಂದೆ ಸಾಮಾನ್ಯವಾಗಿ ಬಾತ್ರೂಮ್ ಆಗತಾ ಇದೆ, ಅದು ಕೂಡ ಒದಗಿಸ್ಕೊಡ್ತೀನಿ. ಹಿಂದೆ ನಮ್ಮ ಕಾಯಿಲ್ಲ, ಈಗ ಶಕ್ತಿ ಸಂಘಗಳ ಕಾರ್ಯಕ್ರಮ ಇರ್ಬೋದು, ಮತ್ತಿತರ ಕಾರ್ಯಕ್ರಮಗಳಿರ್ಬೋದು, ಭಾರಿ ಕೋರಿಕೆಯನ್ನು ಸಲ್ಲಿಸಿ ಅದಕ್ಕೆ ಅನುಗುಣವಾಗಿ ಸುಸಜ್ಜಿತವಾಗಿದೆ. ಬಾತ್ರೂಮ್ ಒಂದು ಮಾಡಿಕೊಡ್ತೀವಿ. ಸೊಸೈಟಿ ಅಧ್ಯಕ್ಷರಿದ್ದಾರೆ, ಸಾಹಿತ್ಯ ಅಧ್ಯಕ್ಷರಾದ ಕುಮಾರು, ಸದಸ್ಯರ ಇನ್ನೊಬ್ಬರು ಸದಸ್ಯರು
ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿಯಾಗಿದ್ದ ನಾಗೇಶ್ ಆಸ್ಪತ್ರೆಯು ಇದೀಗ ಅತ್ಯಾಧುನಿಕವಾಗಿ ಸುಸಜ್ಜಿತ ಸಲಕರಣೆಗಳೊಂದಿಗೆ ನವೀಕೃತಗೊಂಡಿದೆ. ಸಾರ್ವಜನಿಕರು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಕೆ ನಾಗೇಶ್ ತಿಳಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ತಾಲೂಕು ಸೇರಿ ಅಕ್ಕಪಕ್ಕದ ತಾಲೂಕಿನ ಲಕ್ಷಾಂತರ ಮಂದಿಗೆ ತಜ್ಞ ವೈದ್ಯರುಗಳ ತಂಡದೊಂದಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ಬಂದ ನಾಗೇಶ್ ಆಸ್ಪತ್ರೆಯು ಇದೀಗ ಜಿಲ್ಲೆ, ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳು ಹೊಂದಿರುವ ರೀತಿಯಲ್ಲಿನ ಸೌಲಭ್ಯಗಳನ್ನು ಅಳವಡಿಸಿಕೊಂಡಿದೆ. 5 ಅಂತಸ್ತಿನ ಕಟ್ಟಡದಲ್ಲಿ ನವನವೀನ ತಂತ್ರಜ್ಞಾನ, ಪ್ರಯೋಗಾಲಯ, ವೈದ್ಯಕೀಯ ಸಲಕರಣೆಗಳೊಂದಿಗೆ ಸಾರ್ವಜನಿಕರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲು ಸಿದ್ಧವಾಗಿದೆ. ನವೀಕೃತಗೊಂಡ ಆಸ್ಪತ್ರೆಯನ್ನ ಭಾನುವಾರದಂದು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು, ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿಯವರು ಸಾರ್ವಜನಿಕರ ಅನುಕೂಲಕ್ಕೆ ಲೋಕಾರ್ಪಣೆಗೊಳಿಸಿದ್ದಾರೆ. ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ತಾಲೂಕು ಕೇಂದ್ರದಲ್ಲಿ 30 ವರ್ಷಗಳ ಹಿಂದೆಯೇ ಆಸ್ಪತ್ರೆ ತೆರೆದಿದ್ದ ನಾಗೇಶ್ ಅವರು ಲಕ್ಷಾಂತರ ಮಂದಿಯ ಜೀವ ಉಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದರೂ ಪ್ರಮುಖವಾಗಿ ಹೃದಯ ಸಂಬಂಧಿ ರೋಗಿಗಳು ಮತ್ತು ಹಾವು ಕಚ್ಚಿದ ಪ್ರಕರಣಕ್ಕೆ ನಾಗೇಶ್ ರವರ ಚಿಕಿತ್ಸೆ ಹೆಚ್ಚು ಜನಮನ್ನಣೆ ಗಳಿಸಿದೆ. ತುರ್ತು ಚಿಕಿತ್ಸೆ ಸಿಗದೆ ಅದೆಷ್ಟೋ ಜನರ ಸಾವು ಸಂಭವಿಸುತ್ತಿದ್ದ ದಿನಗಳಲ್ಲಿ ನಾಗೇಶ್ ಆಸ್ಪತ್ರೆ ತಾಲೂಕಿಗೆ ವರವಾಗಿತ್ತು. ಇದೀಗ ನವೀಕೃತಗೊಂಡು ಎಲ್ಲ ರೀತಿಯ ಚಿಕಿತ್ಸೆ, ಆಪರೇಷನ್ಗೆ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ನಾಗೇಶ್ ರವರ ಸೇವೆ ಮತ್ತಷ್ಟು ಎತ್ತರಕ್ಕೆ ಸಾಗಲಿ ಎಂದು ಶುಭ ಕೋರಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿಯವರು ತೀವ್ರ ನಿಗಾ ಘಟಕಕ್ಕೆ ಶುಭ ಕೋರಿದರು. ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೆ ನಾಗೇಶ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನಾಗೇಶ್ ಆಸ್ಪತ್ರೆಯನ್ನು ನವೀಕೃತಗೊಳಿಸಿ ಮೇಲ್ದರ್ಜೆಗೇರಿಸಿದ್ದು, ನೂತನ ಜೀವರಕ್ಷಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಅತ್ಯಾಧುನಿಕ ಸೌಲಭ್ಯವಿರುವ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ನ ನಿರ್ಮಾಣ, ಸುಸಜ್ಜಿತ ಹೈಟೆಕ್ ಲ್ಯಾಬೊರೇಟರಿ, ಕಿಒಕಿ, ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಡಿಜಿಟಲ್ ಎಕ್ಸ್ರೇ, ತುರ್ತು ಚಿಕಿತ್ಸಾ ಘಟಕ, ಲಿಫ್ಟ್ ವ್ಯವಸ್ಥೆ ಸೇರಿ ಹಲವು ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರೋಗಿಗಳ ಚಿಕಿತ್ಸೆಗೆ ಒಂದು ಹೊಸ ಆಯಾಮ ನೀಡಲಾಗಿದೆ ಎಂದರು. 1997ರಲ್ಲಿ ಪ್ರಪ್ರಥಮವಾಗಿ ನಾಗೇಶ್ ಆಸ್ಪತ್ರೆ ಅಂತ ನಾವು ಇದೇ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಒಂದು 10 ಬೆಡ್ ಹಾಸಿಗೆ ಸ್ಟಾರ್ಟ್ ಮಾಡಿದವಾಗ ಹಂತವಾಗಿ ಹಲವಾರು ಬದಲಾವಣೆಗಳು ತಗೊಂಡ್ಬಂದು ಈಗ ಮೊನ್ನೆ ಆಸ್ಪತ್ರೆಯನ್ನು ಎಲ್ಲ ಒಂದು ರಿನೋವೇಷನನ್ನು ಮಾಡಿ ನವೀಕರಿಸಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಇಂಪ್ರೂವ್ ಮಾಡೋ ಜೊತೆಗೆ ಹಲವಾರು ಯಂತ್ರೋಪಕರಣಗಳನ್ನ ಹೊಸದಾಗಿ ಹೊಸ ಒಂದು ತೀವ್ರ ನೇವಿ ಘಟಕ ಅಂತ ಕ್ರಿಟಿಕಲ್ ಕೇಸ್ಗಳಿಗೆ ಸುಮಾರು 8 ಹಾಸಿಗೆ ತೀವ್ರ ಘಟಕ, ಅದಕ್ಕೆಲ್ಲ ಬೇಕಾದಂಥ ಮಲ್ಟಿ ಪ್ಯಾರಾಮೀಟರ್ಗಳು, ವೆಂಟಿಲೇಟರ್ಗಳು, ಸೆಂಟ್ರಲ್ ಆಕ್ಸಿಜನ್ನು, ಸೆಂಟ್ರಲ್ ಸೆಕ್ಷನ್ನು, ICUಗೆ ಏನೇನು ಬೇಕೋ ಅಷ್ಟು ಉತ್ತಮವಾದಂಥ ಒಂದು ICU ವ್ಯವಸ್ಥೆಯನ್ನು ಈಗ ಹೊಸದಾಗಿ ಮಾಡಿದ್ವಿ. ಜೊತೆಗೆ ಆಪರೇಷನ್ ಥಿಯೇಟ್ರ್ ಮೊದಲಿಂದ ಇದ್ದರೂ ಕೂಡ ಇತ್ತೀಚಿನ ಏನು ಟೆಕ್ನಾಲಜಿ ಬಂದಿದ್ದೋ ಮಾಡ್ಯುಲರ್ OT ಅಂತ, ಮಾಡ್ಯುಲರ್ OTಯ 2 OTಗಳನ್ನ ಹೊಸದಾಗಿ ಮಾಡಿದ್ದೀವಿ. ದೊಡ್ಡ ಆಪ್ರೇಷನ್ಗಳನ್ನ, ಸೂಕ್ಷ್ಮವಾದಂಥ ಆಪ್ರೇಷನ್ಗಳನ್ನ ಸೋಂಕು ತಗಲ್ದಂಗೆ, ಇನ್ಫೆಕ್ಷನ್ ಆಗದಂಗೆ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ ಮಾಡ್ಯುಲರ್ OT ಅಂತ. ಅದೇ ರೀತಿ ಪೇಷಂಟು ತುರ್ತು ಪರಿಸ್ಥಿತಿ ಬಂದಾಗ ಒಂದು ತುರ್ತು ಚಿಕಿತ್ಸೆ ಘಟಕ ಅಂತ ಗ್ರೌಂಡ್ ಫ್ಲೋರ್ನೆಲ್ಲ ಮಾಡಿ 5 ಹಾಸಿಗೆಯ ಒಂದು ತುರ್ತು ಚಿಕಿತ್ಸೆ ಘಟಕವನ್ನು ಪೇಷಂಟ್ ಬಂದಾಗ ಅವ್ರು ಎಮರ್ಜೆನ್ಸಿಯಿಂದ ಪಾರು ಮಾಡೋದಕ್ಕೆ, ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾವು ಕಡ್ದಿದ್ದಾಗ್ಬೋದು, ಅಥವಾ ಜ್ವರ ಜಾಸ್ತಿಯಾಗಿ BP ಆಗಿದ್ದಾಗ್ಬೋದು, ವಾಂತಿ ಭೇದಿಯಾಗಿ ನಿತ್ರಾಣಾಗಿ ಪಲ್ಸ್ ಡ್ರಾಪ್ ಆಗಿರ್ಬೋದು, ಅಥವಾ ಆಸ್ಮಾ ಜಾಸ್ತಿಯಾಗಿ ತುಂಬಾ ಅವೆಲ್ಲವೂ 5-6 ನಿಮಿಷದಲ್ಲಿ ತುಂಬ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದರಿಂದ ಗ್ರೌಂಡ್ ಫ್ಲೋರ್ನಲ್ಲಿ 5 ಹಾಸಿಗೆಯ ಒಂದು ಎಮರ್ಜೆನ್ಸಿ ವಾರ್ಡನ್ನು ಮಾಡಿ ಅಲ್ಲಿ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಸೆಂಟ್ರಲ್ ಆಕ್ಸಿಜನ್. ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಜನರಾಗಿ ಬಡವರ, ರೈತರ ಆಶಾಕಿರಣವಾಗಿದ್ದ ಮಾಜಿ ಸಚಿವ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವವನ್ನು ಜುಲೈ 18ರಂದು ಅದ್ದೂರಿಯಾಗಿ ಆಚರಿಸಲು ಅವರ ಕುಟುಂಬ ವರ್ಗ ಮತ್ತು ಅವರ ಅಭಿಮಾನಿಗಳು ನಿರ್ಧರಿಸಿರುವುದಾಗಿ PNB ಬ್ಯಾಂಕ್ ಮಾಜಿ ಅಧ್ಯಕ್ಷ KG ಬಾಬು ತಿಳಿಸಿದರು. ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 2026ಕ್ಕೆ ಮಾಜಿ ಸಚಿವರಾದ ತಾಲೂಕಿನ ಧೀಮಂತ ನಾಯಕ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರಿಗೆ 100 ವಸಂತಗಳು ತುಂಬುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ವಿವಿಧ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿಗಳ ಬಳಗ ಮತ್ತು ಅವರ ಮೊಮ್ಮಗ ಕವಿಕಾ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ರವರ ನೇತೃತ್ವದಲ್ಲಿ 16 ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ.
ಮೊದಲಿಗೆ ಅವರ ಸಾಧನೆಯ ಕಿರುಹೊತ್ತಿಗೆಯೊಂದಿಗೆ ಮುದ್ರಣವಾಗುತ್ತಿರುವ 2026ನೇ ಇಸ್ವಿ ಕ್ಯಾಲೆಂಡರ್ ಅನ್ನು ತಾಲೂಕಿನಾದ್ಯಂತ ವಿತರಣೆ ಮಾಡುವ ಗುರಿಯೊಂದಿಗೆ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ನಾಳೆಯಿಂದ ತಾಲೂಕಿನ 70% ಮನೆಗಳಿಗೆ ಕ್ಯಾಲೆಂಡರ್ ಅನ್ನು ಯುವ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಂಚಿಕೆ ಮಾಡಲಿದ್ದಾರೆ. ಇನ್ನುಳಿದಂತೆ ಆರೋಗ್ಯ ಮೇಳ, ರಾಜ್ಯ ಮಟ್ಟದ ಕ್ರೀಡಾಕೂಟ, ಜಾನಪದ ಮೇಳ ಸೇರಿ ಹಲವು ಕಾರ್ಯಕ್ರಮಗಳನ್ನು 3-4 ತಿಂಗಳ ಅವಧಿಯಲ್ಲಿ ಆಯೋಜಿಸಲಾಗುವುದು ಎಂದರು. ಕಾಂಗ್ರೆಸ್ ಮುಖಂಡ ವಡರಹಳ್ಳಿ ಅಶೋಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾಜಿ ಮಂತ್ರಿಗಳಾದ ಎಚ್ ಸಿ ಶ್ರೀಕಂಠಯ್ಯನವರ ಶತಮಾನೋತ್ಸವದ ಅಂಗವಾಗಿ ನಗರದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗುವುದು ಹಾಗೂ 100ರ ಸಂಭ್ರಮದ ಸವಿನೆನಪಿಗಾಗಿ ಹಿರೇಸಾವೆ ಮತ್ತು ಚನ್ನರಾಯಪಟ್ಟಣದಲ್ಲಿ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿ ಈ ಕುರಿತಾಗಿ ಹಾಸನ ಜಿಲ್ಲೆಯ ಎಲ್ಲ ಶ್ರೀಕಂಠಯ್ಯನವರ ಅಭಿಮಾನಿಗಳು ಹಾಗೂ ಹಿತೈಷಿಗಳ ಪೂರ್ವಭಾವಿ ಸಭೆಯನ್ನ ಕರೆದು ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಉದಯ್ ಕುಮಾರ್, ರುದ್ರೇಶ್, ಗಿರೀಶ್, ಆಕಾಶ್, ಸಚಿನ್ ಸೇರಿದಂತೆ ಇತರರು ಹಾಜರಿದ್ದರು. ಅವರ ತಾತರ ಹೆಸರಲ್ಲಿ ಮಾಡಿದ ಸಾಧನೆ ಬಗ್ಗೆ ಕ್ಯಾಲೆಂಡರ್ನ ಮಾಡಿಸಿ ಇಲ್ಲಿಗೆ ಕಳಿಸಿರ್ತಾರೆ. ಇದನ್ನು ನಿಮ್ಮ ಪತ್ರಕರ್ತರ ಭವನ ಮುಖಾಂತರ ಇವತ್ತು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಸಭೆ ಉದಯ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಬೆಳಗೊಳ ಹೋಬಳಿಯ ಕಾಂಗ್ರೆಸ್ ಮುಖಂಡರಾದಂಥ ವಡರಹಳ್ಳಿ ಅಶೋಕಣ್ಣ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಅಗ್ರಹಾರ ಗಿರೀಶ್ ಅವರು ಬಂದಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಹಾಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ ಮುಖಂಡ ಆದರ್ಶ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ, ನಮ್ಮ ಸಚಿನ್ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಆತ್ಮೀಯ ಎಲ್ಲ ಪತ್ರಿಕೋದ್ಯಮ ಬಂಧುಗಳೇ, ಇವತ್ತಿನ ಒಂದು ಉದ್ದೇಶ ನಾವು ನೀವೆಲ್ಲರೂ ಕಂಡಂತಹ ಈ ರಾಜ್ಯದ ಉತ್ತಮ ರಾಜಕಾರಣಿಯಾಗಿ ಅಜಾತ ಶತ್ರುವಾಗಿ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಬಹಳ ಅಂದರೆ ಜನರ ಬದುಕಿಗೋಸ್ಕರವ ಕಂಕಣಬದ್ಧವಾಗಿ ಅಭಿವೃದ್ಧಿಗೋಸ್ಕರವ ಬಹಳ ಶ್ರಮವನ್ನು ವಹಿಸಿದಂತಹ ಧೀಮಂತ ನಾಯಕರಾಗಿ ಈ ಒಂದು ಕರ್ನಾಟಕ ರಾಜ್ಯ ಕಂಡಂತಹ ಅಜಾತ ಶತ್ರುವೆಂದೇ ರಾಜಕಾರಣದಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ಹಿರಿಸಾವೆ ಅಣ್ಣಯ್ಯನವರು ಇವತ್ತು ನಮ್ಮೆಲ್ಲರ ಒಂದು ಚಿರಸ್ಮರಣೆಗೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಏನಂದರೆ ಉದ್ದೇಶ, ಇವತ್ತು ಅವರು ಏನು ಕಾಯಕವನ್ನು ಕಟ್ಟಿಕೊಟ್ಟೊಯ್ದರು, ಈ ಒಂದು ತಾಲೂಕಿನ ಜನ ಏನಿವತ್ತು ಅವರಿಂದ ಎಷ್ಟೋ ಜನ ಇವತ್ತು ಅವರ ಒಂದು ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶ್ರೀಕಂಠಯ್ಯನವರ ಒಂದು ಜನ್ಮ ದಿನೋತ್ಸವವನ್ನು ಅವರು 18/7 ಜುಲೈ 2026ರಂದು ಅವರು 1926ರಂದು ಅವರು ಜನಿಸಿದರು. ಮುಂದಿನ ವರ್ಷ ಏನು ನಮ್ಮ ಜುಲೈ 18ನೇ ತಾರೀಕು 2026ಕ್ಕೆ ಅವರಿಗೆ 100 ವರ್ಷಗಳು ಪೂರೈಸ್ತಾ ಇದೆ. ಆ ಪೂರೈಸ್ತಾ ಇರುವಂಥ ಒಂದು ವಿಶೇಷವಾದಂಥ ವರ್ಷ ಏನು 100 ವರ್ಷ ಇದೆ, ಅದನ್ನು ಈ ತಾಲೂಕಿನ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತ ಬಂಧುಗಳು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಮತ್ತೆ ಏನು ಈ ಒಂದು ಕಾರ್ಯಕ್ರಮವನ್ನು 100 ವರ್ಷದ ಕಾರ್ಯಕ್ರಮವನ್ನು ಉತ್ತಮವಾಗಿ ಹಲವಾರು ರೀತಿ ಕ್ಯಾಲೆಂಡರ್ನ ಕೂಡ ಇವತ್ತು ನಾವು ಇಲ್ಲಿ ತಂದಿದ್ದೀವಿ. ಅವ್ರು ಮಾಡಿದಂಥ ನಡೆದು ಬಂದ ದಾರಿ ಮತ್ತು ಅವರು ಈ ತಾಲೂಕಿನಲ್ಲಿ ನಡೆದುಕೊಂಡಂತಹ ವಿಶ್ವಾಸ ಮತ್ತು ಅವಿಸ್ಮರಣೀಯವಾಗಿರುವಂತಹ ದಿನಗಳನ್ನು ಅಥವಾ ಅವ್ರು ಮಾಡಿದಂಥ ಸಾಧನೆಗಳನ್ನು ಈ ಒಂದು ಕ್ಯಾಲೆಂಡರ್ಲಿ ಸಣ್ಣದಾಗಿ ಪ್ರಕಟಣೆ ಮಾಡಲಾಗಿದೆ. ಜೊತೆಗೆ ಅವರು ಯಾರು ಕೂಡ ಒಂದು ಶತ್ರುತ್ವವನ್ನು ಬೆಳೆಸ್ತಾರಲ್ಲ ಈ ತಾಲೂಕಿನಲ್ಲಿ, ಎಂಥ ಸಣ್ಣ ಮಗಿನೂ ಕೂಡ ಹೋದರೂ ಕೂಡ ಬೆಳಿಗ್ಗೆ ಅವ್ರನ್ನ ಕರೆದು ಮಾತಾಡಿಸುವಂಥ ವಿಶ್ವಾಸ ಮತ್ತು ರಾಜಕಾರಣದಲ್ಲಿ ಕೂಡ ಯಾವತ್ತೂ ಕೂಡ ದ್ವೇಷವನ್ನು ಸಾಧಿಸ್ತಾರಂತಲ್ಲ ಶ್ರೀಕಂಠಯ್ಯನವರು. ಅವರು ಕೂಡ ನಮ್ಮ ಮನದಾಳದಲ್ಲಿ 100 ವರ್ಷ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಒಂದು ಕಾರ್ಯಕ್ರಮ ಪೂರ್ವಭಾವಿ ಅಂತೂ ಕೂಡ ಅನ್ಕೊಳ್ಳಂಗಿಲ್ಲ. ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ ಇವತ್ತ. ಒಂದು ಪೂರ್ವಭಾವಿ ಸಭೆಯನ್ನು ದೊಡ್ಡದಾಗಿ ಮಾಡಿ ಎಲ್ಲ ಪ್ರಮುಖರು, ಪುಟ್ಟಗೌಡರಾಗಿರ್ಬೋದು, ಶ್ರೀಕಂಠ ಫ್ಯಾಮಿಲಿ, ವಿಜಯಣ್ಣ ಆಗಿರ್ಬೋದು, ಅವ್ರ ಅಳಿಯಂದರು, ಅವ್ರ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಸೇರಿಸಿ ಒಂದು ಲಲಿತರಾಗ್ ಅವರ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡಿಸಿ ಮತ್ತೊಂದು ದಿವಸ ದಿನಾಂಕವನ್ನು ನಿಗದಿ ಮಾಡಿ ಅವರ ಒಂದು ಪುತ್ಥಳಿಯನ್ನು ಚಂದ್ರಾಪಟ್ಟಣ ಮತ್ತು ಹಿರಿಸಾವೆ ಒಂದು ಬಸ್ ನಿಲ್ದಾಣ ಕೂಡ ಆಗಿದೆ ಅವರ ಹೆಸರಲ್ಲಿ ಜ್ಞಾಪಕಾರ್ಥಕವಾಗಿ. ಇವತ್ತಿನ MP ನಮ್ಮ ಏನು ಶ್ರೇಯಸ್ ಪಟೇಲ್ ಅವರು ಕೂಡ ಒಂದು 10 ಲಕ್ಷ ಗ್ರಾಂಟನ್ನು ಕೂಡ ಕೊಟ್ಟಿದ್ದಾರೆ ಹಿರಿಸಾವೆಗೆ. ಸೊ ಅವರ ಜ್ಞಾಪಕಾರ್ಥ ಅಂತ ಹಾಕಿ ಅಲ್ಲಿಂದ ಒಂದು ಪುತ್ಥಳಿಯನ್ನು ಮಾಡಿ, ಬಟ್ ಚನ್ನಪಟ್ಟಣ ಒಂದು ಹೆಡ್ ಕ್ವಾರ್ಟರ್ಲಿ ದೊಡ್ಡದಾಗಿ ಒಂದು ಪುತ್ಥಳಿಯನ್ನು ಮಾಡಿ ಅದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಅವರು ನಮ್ಮ ಮನದಾಳದಲ್ಲಿ ಶ್ರೀಕಂಠಯ್ಯನವರಾದ್ರೆ ಅಜಾತ ಶತ್ರು ಅವರು, ಯಾರು ಕೂಡ ಒಂದು ಸಣ್ಣ ಕೆಡಗನ್ನು ಕೂಡ ಬಯಸಿಲ್ಲ ಈ ತಾಲೂಕಲ್ಲಿ. ನನಗೂ ಇದೀಗ ಸಂಕ್ಷಿಪ್ತ ಸುದ್ದಿ.
ತಾಲೂಕಿನ ಶ್ರೀನಿವಾಸಪುರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪಟ್ಟಣದ ಕೆರೆ ಬೀದಿ ವಾಸಿಯಾಗಿದ್ದ 53 ವರ್ಷದ ವೆಂಕಟೇಶ್ ವಿಯೆಟ್ನಾಂ ದೇಶದಲ್ಲಿ ಮೃತರಾಗಿದ್ದಾರೆ. ಡಿಸೆಂಬರ್ 2ರಂದು ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ 16 ಮಂದಿ ನಿರ್ದೇಶಕರು ವಿದೇಶ ಪ್ರವಾಸಕ್ಕೆ ತೆರಳಿದ್ದು ಡಿಸೆಂಬರ್ 10ರಂದು ಚನ್ನರಾಯಪಟ್ಟಣಕ್ಕೆ ವಾಪಸ್ ಆಗಲಿದ್ದರು. ಮೃತ ವೆಂಕಟೇಶ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ 14 ವರ್ಷಗಳಿಂದ ಅಧ್ಯಕ್ಷರಾಗಿ ಅಧಿಕಾರ ಮಾಡ್ತಿದ್ರು. ಸೋಮವಾರ ವಿಯೆಟ್ನಾಂ ನೋಡಿ ಪ್ರವಾಸ ಮುಗಿಸಿ ಪಟ್ಟಾಯಂನಲ್ಲಿ ತಂಗಿದ್ರು. ಮಂಗಳವಾರ ಬೆಳಗ್ಗೆ 16 ಕುಟುಂಬ ಪಟ್ಟಾಯಂ ನೋಡಲು ರೂಮ್ನಿಂದ ಹೊರಟರು. ಆದರೆ ವೆಂಕಟೇಶ್ ಆಯಾಸ ಆಗುತ್ತಿದೆ ಎಂದು ರೂಮಿನಲ್ಲಿ ಉಳಿದಿದ್ರು. ಈತನ ಪತ್ನಿ ಶುಭಾ, ಪುತ್ರಿ ತೃಪ್ತಿ ಇಬ್ಬರು ಕೂಡ ರೂಮ್ನಲ್ಲಿ ಇರಲಿಲ್ಲ. ಇತರರೊಂದಿಗೆ ಪಟ್ಟಾಯಂ ನೋಡಲು ಹೊರಹೋಗಿದ್ರು. ಹೃದಯಾಘಾತವಾದ ವೇಳೆ ಲಾಡ್ಜ್ನವರು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಪತ್ನಿಗೆ ಮಾಹಿತಿ ನೀಡಿದ್ದಾರೆ. ಅವರು ಆಸ್ಪತ್ರೆಗೆ ಬರುವಷ್ಟರಲ್ಲಿ ವೆಂಕಟೇಶ್ ಮೃತರಾಗಿದ್ದಾರೆ. ಬುಧವಾರ ಪಟ್ಟಾಯಂನಲ್ಲಿ ಸರ್ಕಾರಿ ರಜೆ ಇರುವುದರಿಂದ ಶುಕ್ರವಾರ ಇಲ್ಲವೇ ಶನಿವಾರ ಮೃತದೇಹ ಕರ್ನಾಟಕಕ್ಕೆ ಬರಲಿದೆ. ಮೃತರ ಪುತ್ರ ಹಿತೇಶ್ ಗೌಡ ಕೆನಡಾದಲ್ಲಿ ಉನ್ನತ ಶಿಕ್ಷಣ ಉದ್ಯೋಗ ಮಾಡುತ್ತಿದ್ದಾರೆ. ಹೇಮಾವತಿ ಆಡಳಿತ ಮಂಡಳಿ 15 ಮಂದಿ ನಿರ್ದೇಶಕರು ಕುಟುಂಬ ಸಮೇತವಾಗಿದ್ದು ವೆಂಕಟೇಶ್ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ದಾರೆ. ಬುಧವಾರ ಸಂಜೆ 9:30ಕ್ಕೆ ಪಟ್ಟಾಯಂನಿಂದ ಬೆಂಗಳೂರಿಗೆ ವಿಮಾನವಿದ್ದು ಮೃತರ ಮಡದಿ ಶುಭಾ, ಪುತ್ರಿ ತೃಪ್ತಿ ಸೇರಿದಂತೆ 16 ಕುಟುಂಬದ ಎಲ್ಲ ಸದಸ್ಯರು ಬೆಂಗಳೂರಿಗೆ ತಡರಾತ್ರಿ 2:30ಕ್ಕೆ ಆಗಮಿಸಲಿದ್ದಾರೆ. ಮೃತದೇಹವನ್ನು ಭಾರತಕ್ಕೆ ತರಿಸಲು ಸರ್ಕಾರ ನಿಯಮ ಪಾಲನೆ ಮೂಲಕ ಸಂಬಂಧಿಕರು ಪ್ರಯತ್ನ ಮಾಡುತ್ತಿದ್ದು ಶುಕ್ರವಾರ ಬೆಂಗಳೂರಿಗೆ ಬರಬಹುದು ಎಂದು ಪ್ರವಾಸದಲ್ಲಿ ಇರುವ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವಿಚಾರ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತರ ನಡುವೆ ಘರ್ಷಣೆ. ಉದ್ಘಾಟನೆಗೆಂದು ಬಂದ ಶಾಸಕರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಬೆಂಬಲಿತರು. ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತರ ನಡುವೆ ತಳ್ಳಾಟ, ನೂಕಾಟ. ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ. 3 ದಶಕಗಳಿಂದ ಗುಣಮಟ್ಟದ ಸೇವೆ ನೀಡಿದ ಪಟ್ಟಣದ ನಾಗೇಶ್ ಆಸ್ಪತ್ರೆ ನವೀಕೃತ. ಜಿಲ್ಲೆ, ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳು ಹೊಂದಿರುವ ರೀತಿಯಲ್ಲಿನ ಸೌಲಭ್ಯಗಳ ಅಳವಡಿಕೆ. ಇವುಗಳ ಉಪಯೋಗಕ್ಕೆ ಮುಂದಾಗುವಂತೆ ಕರೆ ಕೊಟ್ಟ ಆಸ್ಪತ್ರೆ ನಿರ್ದೇಶಕ ಡಾ ನಾಗೇಶ್. ಜಿಲ್ಲೆಯ ಹಿರಿಯ ರಾಜಕಾರಣಿ, ಜನಾನುರಾಗಿ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವ ಜುಲೈ 18ರಂದು ಬೃಹತ್ ಸಮಾವೇಶ. ಅವರ ಸ್ಮರಣಾರ್ಥ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು. ಕ್ಯಾಲೆಂಡರ್ ಬಿಡುಗಡೆ ಮಾಹಿತಿ ನೀಡಿದ ಕಾಂಗ್ರೆಸ್ ಮುಖಂಡರು. ಹಾಗೂ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ವಿಧಿವಶ. ವಿದೇಶ ಪ್ರವಾಸದಲ್ಲಿದ್ದ ವೇಳೆ ಹೃದಯಾಘಾತಕ್ಕೆ ಬಲಿ. ಮೃತ ಶರೀರ ಶುಕ್ರವಾರ ಇಲ್ಲವೇ ಶನಿವಾರ ಪಟ್ಟಣಕ್ಕಾಗಮಿಸುವ ನಿರೀಕ್ಷೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.